ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಪರಿಹಾರ ನೀಡುವಲ್ಲಿ ಸರ್ಕಾರದಲ್ಲೇ ಜಿಜ್ಞಾಸೆ ಇದೆ. ಡೆಂಗ್ಯೂ ನಿಯಂತ್ರಣ ಕ್ರಮ ಪರಿಣಾಮಕಾರಿಯಾಗಿಲ್ಲ. ಕಾಂಗ್ರೆಸ್ನವರನ್ನು ಗೂಂಡಗಳು ಎಂದಿಲ್ಲ. ಕ್ಷಮೆ ಕೇಳುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. ಪುಡಾರಿಗಳು ಎಂದಿದ್ದು ಹೌದು ಎಂದ ಹರತಾಳು ಹಾಲಪ್ಪ. ರಾಜ್ಯದಲ್ಲಿ ಅಧಿಕಾರ ನಡೆಸುತ್ತಿರುವುದು ಲೂಟಿಕೋರ ಹಗರಣಗಳ ಸರ್ಕಾರ ಎಂದ ಮೇಘರಾಜ್. ನಮ್ಮ ಕುಟುಂಬದ ಚಿಂತೆ ಕಾಂಗ್ರೆಸ್ನವರಿಗೆ ಯಾಕೆ? ಅಪ್ಪ ಮಗಳು ಒಂದೇ ಮನೆಯಲ್ಲಿ ಇಲ್ವಾ? ಡಾಕ್ಟರ್ ರಾಜನಂದಿನಿ ಕಾಗೋಡು ಪಂಚ್. ನಾಯಕತ್ವದಿಂದ ಬೇಸತ್ತು ಕಾಂಗ್ರೆಸ್ ಬಿಟ್ಟಿದ್ದೇವೆ ಎಂದ ಹೊನಗೋಡು. ಬ್ರೆಜಿಲ್ ದೇಶದಿಂದ ಬೇಳೂರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಧಿಕಾರಿಗಳ ಸಭೆ. ಮೋಜು ಮಸ್ತಿ ಮಾಡಲು ಬಂದಿಲ್ಲ ಎಂದು ಟೀಕಿಸುವವರಿಗೆ ಟಾಕ್ ಪಂಚ್ ಕೊಟ್ಟ ಬೇಳೂರು. ಪೊಲೀಸ್ ಠಾಣೆ ಪಕ್ಕ ಮರ ಬಿದ್ದು ಕಾರು ಜಖಂ. ಈಗ ಸುದ್ದಿಯ ವಿವರ. ಸಾಗರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮಳೆಯಿಂದ ಮನೆ ಕಳೆದುಕೊಂಡವರಿಗೆ ತಕ್ಷಣ 5 ಲಕ್ಷ ರೂಪಾಯಿ ಪರಿಹಾರ ನೀಡಲು ಮಾಜಿ ಸಚಿವ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಹರತಾಳು ಹಾಲಪ್ಪ ಮನವಿ ಮಾಡಿದ್ದಾರೆ. ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಉದ್ದೇಶ ಇಷ್ಟೇ, ಮಳೆ ಇಡೀ ರಾಜ್ಯಾದ್ಯಂತ ಆಗ್ತಾ ಇದೆ. ಮಲೆನಾಡಿನಲ್ಲಿ ಫ್ಲಡ್ ಆಗಿದೆ, ನಮ್ಮ ತಾಲೂಕಿನಲ್ಲೂ ಆಗಿದೆ, ನಮ್ಮ ಕ್ಷೇತ್ರದಲ್ಲೂ ಆಗಿದೆ. ಅಥವಾ ಸಾಗರ ಡಿವಿಷನ್ನಲ್ಲಿ ಸಬ್ ಡಿವಿಷನ್ ಅಂತ ಹೇಳ್ತೀವಿ, 4 ತಾಲೂಕಲ್ಲೂ ಅತಿ ಹೆಚ್ಚು ಮಳೆ ಆಗಿದೆ, ಅತಿ ಹೆಚ್ಚು ಹಾನಿ ಆಗ್ತಾ ಇದೆ. ಸಹಜವಾಗಿ ಇದೆಲ್ಲ ನಮಗೇನು ಬಹಳ ಹೊಸದಲ್ಲ, ಆಗ್ತಾ ಇರ್ತದೆ, ಹಿಂದೆಲ್ಲ ಆಗಿದೆ. ಈ ಸರ್ಕಾರದಲ್ಲಿ ಇನ್ನೂ ಒಂದು ಸ್ಪಷ್ಟತೆ ಇಲ್ಲ. ನಿನ್ನೆ ಮಂತ್ರಿಗಳು ಬಂದಿದ್ರು, ಮೊನ್ನೆ ಏನು ಹೇಳಿದಾರೋ ಗೊತ್ತಿಲ್ಲ ನನಗೆ, ನಾನು ನೋಡೋಕ್ಕಾಗಿಲ್ಲ, ಏನು ಹೇಳಿದ್ರು ಗಮನಿಸಿಲ್ಲ. ಈ ಹಿಂದೆ 1.25 ಲಕ್ಷ ಕೊಡ್ತಿದ್ರು NDRF ಇಂದ, ಒಟ್ಟು ಪೂರ್ಣ ಪ್ರಮಾಣದ ಹಾನಿ ಆದರೆ, ಭಾಗಶಃ ಹಾನಿ ಆದ ಅಲ್ಲ, NDRFನವ್ರು ಅಷ್ಟೇ ಕೊಡುತ್ತೆ. 87,000 ಇತ್ತು ಹಿಂದೆ, ಅದು ಸ್ವಲ್ಪ ಜಾಸ್ತಿ ಮಾಡಿ ಈಗ ಅಷ್ಟಕ್ಕೆ ಬಂದಿದೆ. ಅದಕ್ಕೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ 4.5 ವರ್ಷ ಹಿಂದೆ ನಾವು ಆಕ್ಚುಲಿ 2009ರಲ್ಲೂ ಕೊಟ್ಟಿದ್ವಿ. 9ರಲ್ಲೇ ಮನೆ ಕಟ್ಸಿಕೊಡ್ತಕ್ಕಂಥ ಮತ್ತು ಫ್ಲಡ್ ಆಗ 5 ಲಕ್ಷ ಮತ್ತು ಮನೆನೇ ಕಟ್ಸಿಕೊಡ್ತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಾಕೊಂಡಿದ್ವಿ. ಆವಾಗ ಬಯಲ್ಸಿ ಮೇಲೆ ಹೆಚ್ಚು ಇದಾಗಿತ್ತು. ಅದಾದ್ಮೇಲೂ ಕೂಡ 4 ವರ್ಷದ ಹಿಂದೆ, 5 ವರ್ಷದ ಹಿಂದೆ, ಈಗ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಾಗ ಫ್ಲಡ್ ಬಂತು, ಮತ್ತೆ ಭಾರಿ ಆಯ್ತು. ಆಗ ಈ 1 ಲಕ್ಷ, ಅವ್ರದ್ದು ಆಗ 1 ಲಕ್ಷ ಇತ್ತು, 87 ಚಿಲ್ಲರೆ, ಎಷ್ಟು 92,000 ಇತ್ತು, 92 ಆಯ್ತು. ಅದಕ್ಕೆ ಸೇರಿಸಿ ನಾವು 5 ಲಕ್ಷ ರೂಪಾಯಿನ ಪೂರ್ಣ ಪ್ರಮಾಣದ ಮನೆ ಬಿದ್ದೋದ್ರೆ, ಮನೆ ಹಾನಿ ಆದ್ರೆ 5 ಲಕ್ಷ ಕೊಡ್ತಿದ್ವಿ. 1.25 ಲಕ್ಷ ಭಾಗಶಃ ಹಾನಿ ಆದ್ರೆ ಮತ್ತು 10,000 ರೂಪಾಯಿನ ಇಮಿಡಿಯೇಟ್ ಕೊಡ್ಬೇಕು ಅವ್ರಿಗೆ. ಏನಾದ್ರು ಮಳೆ ನೀರು ಮನೆ ಒಳಗೆ ಬಂದು ನೀರು ತುಂಬಿ ದವಸ ಧಾನ್ಯಗಳು ಹಾಳಾದ್ರೆ ಅವತ್ತಿನ ಜೀವನ, ಆ ಒಂದು 8-10 ದಿನದ ಜೀವನ ಆಗ್ಲಿಕ್ಕೆ, ಮಳೆ ನೀರು ಹಿಡಿದು ಹೋಗೋವರಿಗೆ ಈ ಥರ ಒಂದು ವ್ಯವಸ್ಥೆ, ಒಂದು 10,000 ಕೊಡೋದು ಇಮಿಡಿಯೇಟ್ ಕೊಡ್ತಾ ಇದ್ವಿ. ಅದನ್ನ ಈ ನಗರಸಭೆ ವ್ಯಾಪ್ತಿಯಲ್ಲಿ ಕೂಡ ವಿಸ್ತರಿಸಿದ್ವಿ. ನಗರಸಭೆ, ಪಟ್ಟಣ ಪಂಚಾಯತ್ ಎಲ್ಲ ಕಡೆ, ಇಡೀ ರಾಜ್ಯಾದ್ಯಂತ. ಅದಕ್ಕೆ ಈಗ ಯಾರು ಸ್ಪಷ್ಟತೆ ಇಲ್ಲ ಅದಕ್ಕೆ. ನಾನು ನಿನ್ನೆ ಅಸೆಂಬ್ಲಿಲವರು ಉತ್ತರ ಕೊಡ್ತಾರೆ ಅನ್ನೋಂಥ ನ್ಯೂಸ್ ನೋಡ್ತಾ ಇದ್ದೆ, ತಮ್ಮ ನ್ಯೂಸ್ಗಳು ನೋಡ್ತಿದ್ದೆ. ಯಾರು ಸ್ಪಷ್ಟತೆ ಇಲ್ಲ. ನಿನ್ನೆ ನಮ್ಮ ಅಧ್ಯಕ್ಷರು ವಿಜೇಂದ್ರ ಅವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ, 5 ಲಕ್ಷ ಕೊಡ್ತಿದ್ವಿ ನಾವು, ಅಷ್ಟಾದ್ರೂ ಕೊಡ್ಬೇಕು. ಆಕ್ಚುಲಿ 5 ವರ್ಷದಿಂದ 5 ಲಕ್ಷ ಕೊಡ್ತಿದ್ವಿ. ಈಗ ಅದು ಕಾಸ್ಟ್ ಎಲ್ಲ ಜಾಸ್ತಿ ಆಗಿದೆ, 8-10 ಲಕ್ಷ ಮಾಡಬೇಕು. ಈಗ ಅದ್ರ ಬಗ್ಗೆನೂ ಸ್ಪಷ್ಟತೆ ಇಲ್ಲ. ನಾನು ನಿನ್ನೆ ಒಂದಿಷ್ಟು ವಿಸಿಟ್ ಮಾಡಿದ್ದೆ, ಪೂರ್ಣ ಪ್ರಮಾಣದಲ್ಲಿ ಹಾನಿಯಾದಂಥ ಕೆಲವು ಕಡೆ ಹೋಗಿ ಬಂದೆ. ಏನೂ ಬಂದಿಲ್ಲ, ಏನೂ ಕೊಟ್ಟಿಲ್ಲ ಅಂತ. ಆಮೇಲೆ ಅಧಿಕಾರಿಗಳಿಗೂ ಮಾತಾಡಿದೆ. ನಮ್ಮ ಜೊತೆಗೆ ನಮ್ಮ ಪಕ್ಷದವರು ಕೆಲವು ಸ್ನೇಹಿತರೆಲ್ಲ ಇದ್ರು. ಅವ್ರಿಗೂ ಏನು ಸ್ಪಷ್ಟತೆ ಇಲ್ಲ ಸರ್, ಇನ್ನೂ ನಮ್ಗೇನು ಗೈಡ್ಲೈನ್ಸ್ ಬಂದಿಲ್ಲ ಅಂತಾರೆ. ಇದನ್ನ ಈಗ 48 ಮನೆಗಳು ಸಾಗರ ತಾಲೂಕಿನಲ್ಲಿ ಆಗಿದೆ ನಿನ್ನೆವರೆಗೆ, 27 ಮನೆ ಹೊಸನಗರ ತಾಲೂಕಿನಲ್ಲೂ ಆಗಿದೆ. ಇನ್ನು ಇವತ್ತು ರಾತ್ರಿ ಬಿದ್ದ ಮಳೆ, ಮತ್ತು ನಮ್ಮ ಮಲೆನಾಡಿನಲ್ಲಿ ಇನ್ಮೇಲೆ ಸ್ವಲ್ಪ ಜಾಸ್ತಿ ಆಗತ್ತೆ. ಮಳೆ ಬಂದ್ಬಿಟ್ರೆ ಈ ಹಸಿ ಆಗಿರುತ್ತಲ್ಲ, ಇನ್ಮೇಲೆ ಬೇಗ ಬೀಳಕ್ಕೆ ಶುರುವಾಗ್ಬಿಡುತ್ತೆ. ಹಾಗಾಗಿ ಇದನ್ನು ಕೂಡಲೇ ಜನಕ್ಕೆ ಒಂದು ಸ್ಪಷ್ಟತೆ ಕೊಡಬೇಕು. ಯಾರಿಗೆ ನಿರಾಶ್ರಿತರು ಯಾರು ಆಗ್ತಾರೆ, ಕಳ್ಕೊಳ್ತಾರೆ, ಸಂತ್ರಸ್ತರಾಗ್ತಾರೆ, ಅವರಿಗೆ 5 ಲಕ್ಷ ಇಮ್ಮಿಡಿಯೇಟ್ ಕೊಡಬೇಕು. ಮತ್ತೆ ಆ ಕೊಡುವಾಗ ಮತ್ತೆ ನೋಡಿದೆ ನಾನು, ಅಧಿಕಾರಿಗಳು ಹೇಳ್ತಾರೆ ಅದಕ್ಕೆ ಖಾತೆ ಇರಬೇಕು ಅಂತ. ನಮ್ಮಲ್ಲಿ ಖಾತೆ ಇಲ್ದಿದ್ದರೂ ಅಧಿಕೃತವೇ ಈ ನಮ್ಮ ರಾಜ್ಯದಲ್ಲಿ ಮತ್ತು ಎಸ್ಪೆಷಲಿ ಮಲೆನಾಡಿನಲ್ಲಿ ಯಾರು ಅನಧಿಕೃತ ಮನೆ, ಅನಧಿಕೃತ ಜನರೇ ಇಲ್ಲ. ಅನಧಿಕೃತ ಜನರಿರೋದು ಎಲ್ಲೆಲ್ಲೋ ಬೇರೆ ಕಡೆ ಇದ್ದಾರೆ ಅಂತ ಕೇಳ್ಪಟ್ಟಿದ್ದೇವೆ, ನಾವು ಕೇಳಿದ್ದೇವೆ ಮತ್ತು ನೋಡಿದ್ದೇವೆ. ಬೇರೆ ದೇಶದಿಂದ ಬಂದವರು
ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದವರು, ಮನೆ ಕಟ್ಕೊಂಡಿದ್ದಾರೆ ಅವರು. ಆ ಮನೆಗೆ ಕಂದಾಯ ಕಟ್ಸ್ಕೊಂತಿದ್ದಾರೆ ಯಾರು? ನಮ್ಮ ಗ್ರಾಮ ಪಂಚಾಯತಿಯವರು. ವಿದ್ಯುತ್ತನ್ನು ಕೊಟ್ಟಿದ್ದೀವಿ, ರಸ್ತೆ ಕೊಟ್ಟಿದ್ದೀವಿ, ನೀರು ಕೊಟ್ಟಿದ್ದೀವಿ, ರೇಷನ್ ಕಾರ್ಡ್ ಇದೆ, ವೋಟರ್ ID ಇದೆ, ಆಧಾರ್ ಕಾರ್ಡ್ ಇದೆ. ಅವರು ಅಧಿಕೃತ ಮನೆ ಅದು. ಇವರು ಇಲ್ಲ, ಅದು ಅಧಿಕೃತವಾಗಿರ್ಬೇಕು ಅಂತ ನಮ್ಮ ಅಧಿಕಾರಿಗಳು ಹೇಳ್ತಿದ್ದಾರೆ. ಏನು ಅಧಿಕೃತ ಅಂದ್ರೆ ಏನು? ಮಲೆನಾಡಿನಲ್ಲಿ ಹಕ್ಕುಪತ್ರ ಕೇಳ್ತಾರೆ. ಯಾರು ಹಕ್ಕುಪತ್ರ ಕೊಡ್ಬೇಕಾಗಿತ್ತು? ನಾವೆಲ್ಲರೂ ಸೇರಿ ಕೊಡ್ಬೇಕಾಗಿತ್ತು. ಹಾಗಾಗಿ ಅದನ್ನ ನೋಡಿದೆ ನಾವು. ಇರೋ ಮನೆಯೇ ವಾಸದ ಮನೆ, ವಾಸ ಇದಾನೆ ಅಲ್ಲಿ, ಮತ್ತೆ ಬಹಳ ವರ್ಷಗಳಿಂದ ಇದ್ದಾರೆ, ತಲತಲಾಂತರದಿಂದ ಇದ್ದಾರೆ. ಹಾಗಾಗಿ ಅದು ಯಾವುದನ್ನು ನೋಡಿದೆ. ಮನೆ ಬಿದ್ದೋಗಿದೆಯಾ? ಅವ್ನು ಇದ್ದದ್ದು ಹೌದಾ? ಹೌದು. ಇದ್ದುದಕ್ಕೆ ನಮ್ಮ ಹತ್ರ ಪ್ರೂಫ್ ಇದಾವಲ್ಲ. ನೆಟ್ಟದ ಒಂದು ಹಕ್ಕುಪತ್ರ ಒಂದು ಇಲ್ಲ ಅಷ್ಟೇ, ಬಾಕಿ ಎಲ್ಲ ದಾಖಲೆಗಳಿದಾವೆ. ಅದು ನೋಡ್ದೇನೆ 5 ಲಕ್ಷ ರೂಪಾಯಿ ಇಮಿಡಿಯೇಟ್ ಕೊಡಬೇಕು. ಭಾಗಶಃ ಬಿದ್ದವರಿಗೆ 1.25 ಲಕ್ಷ ಕೊಡಬೇಕು. ಇಮಿಡಿಯೇಟ್ ಒಂದು 25,000 ಅವರಿಗೆ ಬಹಳ ಅನಾಹುತ ಆದ್ರೆ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ. ಮತ್ತು ಇದು ನಮ್ಮ ಪಕ್ಷ ಕೂಡ ರಾಜ್ಯಾದ್ಯಂತ ಇದನ್ನು ಒತ್ತಾಯ ಮಾಡಿದ್ರೆ, ನಿನ್ನೆ ನಮ್ಮ ರಾಜ್ಯಾಧ್ಯಕ್ಷರೇ ಮಾತಾಡಿದ್ದನ್ನು ಟಿವಿನಲ್ಲಿ ಗಮನಿಸಿದ್ದೇನೆ, ನಿಮ್ಮ ಮೀಡಿಯಾದಲ್ಲೂ ಗಮನಿಸಿದ್ದೇನೆ. ಇದು ಒಂದು, ಇದನ್ನು ಕೂಡಲೇ ಮಾಡಬೇಕು ಅಂತ. ಮಲೆನಾಡಿನಲ್ಲಿ ರಸ್ತೆಗಳು ಇದೆಲ್ಲ ಹಾಳಾಗ್ತದೆ. ಕೃಷ್ಣ ಬೈರೇಗೌಡರು ಹೇಳ್ತಿದ್ದಾರೆ, ಸ್ಟೇಟ್ಮೆಂಟ್ ನೋಡ್ತಾ ಇದೀವಿ, ದುಡ್ಡಿದೆ DC ಅಂತ. ದುಡ್ಡಿದ್ರೆ ಏನು ಖರ್ಚು ಮಾಡಬೇಕು. ಇದಕ್ಕೆ ಕೂಡಲೇ ಡಿಸಿಷನ್ ತಗೊಂಡು DC-ಗಳು ಮತ್ತು ಮಾಡಬೇಕು. ಮತ್ತು ಒಂದು ಬಹಳ ಚೆನ್ನಾಗಿ ಮಾಡಿದ್ದಾರೆ, ಆದ್ರೆ ಅದು ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗೋದು ಗೊತ್ತಿಲ್ಲ, ದುಡ್ಡೆಲ್ಲಿದೆ ಗೊತ್ತಿಲ್ಲ. ಗ್ರಾಮ ಪಂಚಾಯತಿ ಮಟ್ಟದಾಗ ಟಾಸ್ಕ್ ಫೋರ್ಸ್ ಮಾಡಿದೀವಿ ಅಂತ ಹೇಳಿದ್ದಾರೆ. ಹಿಂದೆ ನಾವೆಲ್ಲ ಟಾಸ್ಕ್ ಫೋರ್ಸ್ ತಾಲೂಕಾಗಿ ಮಾಡಿಕೊಂಡು ಅವ್ರನ್ನೆಲ್ಲ ಮೆಂಬರ್ ಮಾಡಿಬಿಟ್ಟು ಆಯಾ ಏನೇನಾಗಿದೆ ರಿಪೋರ್ಟ್ ತಗೊಳ್ತಿದ್ವಿ ಗ್ರಾಮ ಪಂಚಾಯತಿಗಳಿಂದ. PDO ಮತ್ತು ಅಲ್ಲಿ ಅಧ್ಯಕ್ಷರು, ಸದಸ್ಯರು, ಅದನ್ನೆಲ್ಲ ಟಾಸ್ಕ್ ಫೋರ್ಸ್ ಮಾಡಿದ್ವಿ. ಅದು ಕೊರೋನಾದಲ್ಲೂ ಮಾಡಿದ್ವಿ. ತುಂಬಾ ಪರಿಣಾಮಕಾರಿಯಾಗೂ ಅದನ್ನು ಎದುರಿಸಿದ್ವಿ ಎಲ್ಲವನ್ನ. ಈಗ ಹೇಳ್ತಿದ್ದಾರೆ ಅವ್ರ ಕೈಲಿ ದುಡ್ಡಿಲ್ಲ, ಅಧಿಕಾರ ಕೊಟ್ಟಿಲ್ಲ, ಹಣ ಇಲ್ಲದೆ ಏನ್ ಮಾಡ್ತಾರೆ? ಹಾಗಾಗಿ ನಾನು ಒತ್ತಾಯ ಮಾಡ್ತೀನಿ, ಇದು ಸೀರಿಯಸ್ ಆಗಿ ತಗೋಬೇಕು ಸರ್ಕಾರ. ಅಧಿಕಾರಿಗಳು ಕೆಲಸ ಮಾಡಬೇಕು. ಬರೀ ಸ್ಟೇಟ್ಮೆಂಟಿಗೆ ಅಷ್ಟೇ ಕೊಟ್ಕೊಂಡು ಇದ್ರೆ ಆಗೋದಿಲ್ಲ ಅಂತೇಳಿ ಈ ಸಂದರ್ಭ ಒತ್ತಾಯ ಮಾಡ್ತೇನೆ. ಇನ್ನೊಂದು, ಡೆಂಗ್ಯೂ ಜ್ವರ ನಮ್ಮಲ್ಲೂ ಸಾವು ನೋವಾಗಿದೆ. ಈ ಜನ್ನತ್ ಗಲ್ಲಿಯಲ್ಲಿ ಒಬ್ಬ ತೀರೋಗಿದ್ದು, ಮಗು ತೀರೋಗಿದ್ದು ನೋಡಿದ್ದೇವೆ. ಇವತ್ತು ಗೌತಮ್ಪುರದಲ್ಲಿ ಒಬ್ಬ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ ತೀರೋಗಿದ್ದಾನೆ. ಗೌತಮ್ಪುರದಲ್ಲಿ ಫೈನಲ್ ಇಯರ್ ಓದ್ತಾ ಇದ್ದ, ಇನ್ನೊಂದು 1 ಸೆಮ್ ಏನೋ ಇತ್ತಂತೆ. ಈಗ ಹೋಗ್ತಾ ಇದೀವಿ ನಾವು ಎಲ್ಲ ಸ್ನೇಹಿತರು ಹೋಗಿ. ನಾವು ಹೋಗಿ ಏನು ಮಾಡೋದಿದೆ, ಆದರೂ ಒಂದು ಸಾಂತ್ವನ ಹೇಳಿ ಬರ್ತೀವಿ. ಸಾವು ನೋವು ಜಾಸ್ತಿ ಆಗಿದೆ ಇಡೀ ರಾಜ್ಯಾದ್ಯಂತ. ನಿನ್ನೆ ಮುಂದೆ ದಿನ 438 ಆಗಿದೆ ರಾಜ್ಯದಲ್ಲಿ ಮತ್ತು ಬೆಂಗಳೂರಿನಲ್ಲಿ. ಇದ್ರ ಕಡೆ ಗಮನ ಕೊಡಬೇಕು. ಇದನ್ನ ಹೇಳಿದ್ರು ಮುಖ್ಯಮಂತ್ರಿ. ನನಗೊಂದು ಸ್ವಲ್ಪ ಖುಷಿ ಅನಿಸ್ತು ಅವ್ರ ಸ್ಟೇಟ್ಮೆಂಟ್ ನೋಡಿದಾಗ. ನಾವು ಮಾಡ್ತೇವೆ ಇದನ್ನ ಸಮರೋಪಾದಿಯಲ್ಲಿ ಅಂತ. ಮಾಡಲಿಲ್ಲ. ನಾವು ಹೇಗೆ ಕೊರೋನಾದಲ್ಲಿ ಟಾಸ್ಕ್ ಫೋರ್ಸ್ ಗ್ರಾಮ ಪಂಚಾಯತಿಲಿ ಮಾಡಿದ್ವಿ ಹಾಗೆ ಮಾಡಬೇಕು. ಮತ್ತು ಅಧಿಕಾರಿಗಳಿಗೆ ಹಣ ಮತ್ತು ಅಧಿಕಾರವನ್ನು ಕೊಡಬೇಕು, ಕೊಟ್ಟು ಇದನ್ನು ಮಾಡಿಸ್ಬೇಕು. ಸಾವು ನೋವು ಆಗ್ತಾನೆ ಇದೆ. ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ ಒಬ್ಬನು ಕಳ್ಕೊಂಡ್ರೆ, ಯಾವುದೇ ಸಾವಾದ್ರೂ ಸಾವೇ, ನೋವೇ. ಅದ್ರ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ ಒಬ್ಬ ಬದುಕಿ ಬಾಳ್ಬೇಕಾದವನು ಸತ್ತೋದ ಅಂದ್ರೆ ಎಷ್ಟು ನಷ್ಟ ಅದು. ಆ ತಂದೆ ತಾಯಿ ಮತ್ತು ಸಮಾಜಕ್ಕೆ ಎಷ್ಟು ಕಷ್ಟ ಬಂದು ತಡ್ಕೊಳ್ಳೋದು. ಇದನ್ನ ಅರ್ಥ ಮಾಡಿಕೊಂಡು ಸರ್ಕಾರ ಕೂಡಲೇ ಕೆಲಸ ಮಾಡಬೇಕು ಅಂತ ರಾಜ್ಯಾದ್ಯಂತ ಮಾಡಬೇಕಿದ್ದು. ಶಿವಮೊಗ್ಗ ಜಿಲ್ಲೆಯಲ್ಲಂತೂ ತ್ವರಿತವಾಗಿ ಮಾಡಬೇಕು. ಈ ಫ್ಲಡ್ ಬಂದ ನಂತರ, ಫ್ಲಡ್ ಬಂದು ಇಳಿದೋದ ನಂತರ ಆಗ್ತಕ್ಕಂಥ ಕಾಯಿಲೆಗಳು ಜಾಸ್ತಿ. ಇದು ನಿಮಗೆ ಮಲೆನಾಡಿನವ್ರಿಗೆ ಅನುಭವದಲ್ಲಿ ಇದೆ. ಜಾತ್ರೆ ಆದ್ಮೇಲೆ ಎಫೆಕ್ಟು, ನೀರು ಇಳಿದು ಹೋದ್ಮೇಲೆ ಅದೊಂದು ಎಫೆಕ್ಟ್ ಜಾಸ್ತಿ ಇರುತ್ತೆ. ಅದಕ್ಕಾಗಿ ನೆಗ್ಲೆಕ್ಟ್ ಮಾಡದೇನೆ ಅಧಿಕಾರಿಗಳು ಸಮರೋಪಾದಿಯಲ್ಲಿ ಕೆಲಸ ಮಾಡಬೇಕು. ಸರ್ಕಾರವು ಕೂಡ ಇದಕ್ಕೆ ಒತ್ತಾಸೆ ಕೊಟ್ಟು ಆದ್ಯತೆ ಕೊಟ್ಟು ಮಾಡ್ಬೇಕು. ಇದಕ್ಕಿಂತ ಆದ್ಯತೆ ಇನ್ನೇನಿದೆ? ಬರೀ ಹಗರಣ ಅದು ಇದು ಮಾಡ್ಕೊಂತ ಕೂತ್ಕೊಳ್ಳೋದ? ಇದನ್ನೇ ಇಂಪಾರ್ಟೆಂಟ್. ಇದಕ್ಕಾಗಿ ಒಂದು ಸರ್ಕಾರ, ಇದಕ್ಕಾಗಿ ಒಂದು ವ್ಯವಸ್ಥೆ, ಇದಕ್ಕಾಗಿ ಇರೋದು ಸರ್ಕಾರ. ನಮ್ಮ ಅಧಿಕಾರಿಗಳು ಮನಸ್ಸು ಮಾಡಿದ್ರೆ ಮಾಡ್ಬೋದು, ಮಾಡ್ತಾರೆ. ಮಾಡ್ಬೇಕು, ಅವ್ರು ಮನಸ್ಸು ಕೊಟ್ಟು ಮಾಡ್ಬೇಕು. ಬರೀ ಸ್ಟೇಟ್ಮೆಂಟ್ ಕುತ್ಕೋಬಾರ್ದು ಅಂತ ಒತ್ತಾಯ ಮಾಡ್ತೇವೆ. ಇನ್ನೊಂದು ವಿಷಯ ಸಣ್ಣದು ಕ್ಲಾರಿಫಿಕೇಶನ್ ಮಾಡಿದೆ. ಕಾಂಗ್ರೆಸ್ ಪುಡಾರಿಗಳು ಅಥವಾ ಕಾಂಗ್ರೆಸ್ ಗುಂಡಗಳು ಅನ್ನೋ ಶಬ್ದ ಎಲ್ಲೂ ಉಪಯೋಗಿಸಿಲ್ಲ. ಕೆಲವು ಮಾಧ್ಯಮದಲ್ಲಿ ಬಂದಿದೆ, ಒಂದು ಮಾಧ್ಯಮ, ಒಂದು ಪೇಪರ್ನಾಗ ಬಂದಿದೆ. ಏನು ಗುಂಡಗಳು ಅಂದ್ರು ಅಂತ ಅಂದಿಲ್ಲ, ಎಲ್ಲೂ ಅನ್ನಲ್ಲ. ಸುಮಾರಾಗಿ ಯಾರು ಗುಂಡ ಇರ್ತಾನೆ ಅವನಿಗೆ ನಂಬ್ತೇವೆ ವೈಯಕ್ತಿಕವಾಗಿ. ಕಾಂಗ್ರೆಸ್ನವರೆಲ್ಲ ಗುಂಡಗಳು ಕಾರ್ಯಕರ್ತರು ಅಂತ ಹೇಳಿಲ್ಲ. ಅದು ಯಾಕೆ ಬಂತೋ ಗೊತ್ತಿಲ್ಲ. ಮತ್ತೆ ಹಾಲಪ್ಪ ಕ್ಷಮೆ ಕೇಳಬೇಕು ಅಂತ ಹೇಳಿದ್ದಾರೆ. ನಾನು ಹೇಳೇ ಇಲ್ಲ, ಆ ಥರ ಹೇಳೋ ಸ್ವಭಾವ ಇಲ್ಲ ಯಾವತ್ತೂ. ಯಾರಿದಾರ ನೇರವಾಗಿ ಹೇಳೋ ಅಷ್ಟು ಧೈರ್ಯನೂ ಇದೆ, ತಾಕತ್ತು ಇದೆ ಅಂಥವರಿಗೆ. ಪಕ್ಷನೇ ಹೇಗೆ ಕೇಳ್ತೀವಿ? BJPಯಲ್ಲಿ ಇರೋರೆಲ್ಲ ಗುಂಡಗಳು ಅಲ್ಲ,
ಬಿಜೆಪಿ ಇರೋರೆಲ್ಲ ಒಳ್ಳೆಯವರು ಅಲ್ಲ, ಕಾಂಗ್ರೆಸ್ನಾಗ ಇರೋರೆಲ್ಲ ಗುಂಡಗಳು ಅಲ್ಲ, ಒಳ್ಳೆಯವರು ಅಲ್ಲ, ಎಲ್ಲ ಮನುಷ್ಯ ಸಹಜವಾಗಿ ಇರ್ತಾರೆ. ಹಾಗಾಗಿ ಹೇಳೋ ಪ್ರಶ್ನೆನೇ ಬರೋದಿಲ್ಲ. ಹಾಗಾಗಿ ಅದನ್ನ ಒಂದು ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ಯಾವತ್ತೂ ಹೇಳಿಲ್ಲ ನಾನು ಹಂಗೆ ಕಾಂಗ್ರೆಸ್ ಗುಂಡಗಳು ಅಂತ. ಆ ಹೇಳದಂತ ಪುಡಾರಿಗೆ ಡೌಟ್ ಬಂದ್ಬಿಟ್ಟಿದೆ, ಕಾಂಗ್ರೆಸ್ನವ್ರು ಸಪರೇಟ್ ಆಗ್ತಿದ್ದಾರೆ ಇವರಿಂದ, ಅವ್ರನ್ನ ಜೊತೆ ಹಾಕೋಣಕ್ಕೆ ಹೇಳ್ತಿದ್ದಾರೆ ಅಂತ ಕಾಣುತ್ತೆ. ಆ ಪ್ರೆಸ್ ಮೀಟ್ ನೋಡಿದೆ, ಆ ವೇದಿಕೆಯಲ್ಲಿ ಆ ಪಕ್ಷದ ಅಧ್ಯಕ್ಷರು ಸುರೇಶ್ ಬಾಬು ಅವರು, ಸತ್ಯ ಅಲ್ಲ ಚಂದ್ರಪ್ಪ, ಸುರೇಶ್ ಬಾಬು ಇಬ್ಬರು ಅಧ್ಯಕ್ಷರಿದ್ರು. ಅವ್ರಿಗೆ ಕೇಳ್ಬೇಕು, ಅವರು ನಾವು ಯಾವ ಗುಂಡ ಅಂತ ಹೇಳಿದ್ವಿ ಯಾರಿಗೆ ಅಂತ. ಅವು ಸುಮ್ಮನೆ ಕೂತಿಯಾವೆ. ಇವು ಪುಡಾರಿ ಹೇಳ್ತಿದ್ದಾನೆ ಎಲ್ಲ, ಇವ ಪುಡಾರಿ ಎಲ್ಲ ಕಾಂಗ್ರೆಸ್ ಗುಂಡಗಳು ಒಂದು ಎಲ್ಲ ಹೇಳಿಲ್ಲ ನಾನು ಅಂತ. ನನಗಿರೋ ಮಟ್ಟಿಗೆ ತಮಗೂ ಗೊತ್ತಿರುತ್ತೆ, ಯಾಕೋ ಒಂದೆರಡು ಮೀಡಿಯಾದಲ್ಲಿ ಬಂದಿದೆ, ಆದ್ರೆ ಅವ್ರು ಮಾತ್ರ ಹೇಳ್ತಾರೆ ಅದನ್ನು. ಪ್ರಿಂಟ್ ಮೀಡಿಯಾದಲ್ಲಿ ಒಂದು ಪೇಪರಲ್ಲಿ ಬಂದಿದೆ, ಅವರಿಗೂ ಸ್ಪಷ್ಟೀಕರಣ ಪತ್ರ ಬರೀತೀನಿ ನಾನು. ಇಷ್ಟು ಸ್ಪಷ್ಟೀಕರಣ ಕೊಡ್ತೀನಿ. ಮತ್ತೇನಿದ್ರೆ ಹೇಳಿ. ಬಿಜೆಪಿ ಜಿಲ್ಲಾಧ್ಯಕ್ಷ ಟಿ.ಡಿ. ಮೇಘರಾಜ್ ಮಾತನಾಡಿ, ಕೂಡಾಗಿರ್ತಕ್ಕಂಥ ಸರ್ಕಾರ ರಾಜ್ಯದಲ್ಲಿದೆ. ಅವರಿಗೆ ಅತಿವೃಷ್ಟಿಯೂ ಕಾಣ್ತಾ ಇಲ್ಲ, ಜನರು ಮೂಲಭೂತ ಅವಶ್ಯಕತೆಗಳು ಇಲ್ಲದೇನೆ ತತ್ತರಿಸ್ತಾ ಇರೋದು ಗೊತ್ತಾಗ್ತಾ ಇಲ್ಲ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬಂದು ನೆಪ ಮಾತ್ರಕ್ಕೆ ವಿಸಿಟ್ ಅನ್ನ ಕೊಟ್ಟು ಹೋಗಿದ್ದಾರೆ. ಇಡೀ ಜಿಲ್ಲೆನಲ್ಲಿ, ರಾಜ್ಯದಲ್ಲಿ, ಅದರಲ್ಲಿ ಸಾಗರದಲ್ಲೂ ಸರ್ಕಾರ ಹಗರಣಗಳ ಸುತ್ತಾ ಇದೆ. ವಾಲ್ಮೀಕಿ ಹಗರಣದ ಮುಜುಗರ ಅವ್ರನ್ನ ಕಾಡ್ತಾ ಇದೆ. ಮೂಡ ಹಗರಣ, ಸ್ವತಃ ಮುಖ್ಯಮಂತ್ರಿನೇ ಅಪರಾಧಿ ಸ್ಥಾನದಲ್ಲಿ ನಿಲ್ತಕ್ಕಂಥ ಹಗರಣ ಕಾಂಗ್ರೆಸ್ಸಿಗರನ್ನ ಕಾಡ್ತಾ ಇದೆ. ಸಹಕಾರಿ ಕ್ಷೇತ್ರದ ಇನ್ನೊಂದು ಹಗರಣ ಬೆಳಕಿಗೆ ಬರ್ತಾ ಇದೆ. ರಾಜಣ್ಣ ಅವರು ನಿನ್ನೆ ಸ್ಪಷ್ಟೀಕರಣವನ್ನ ವಿಧಾನಸಭೆಯಲ್ಲಿ, ಪರಿಷತ್ನಲ್ಲಿ ಕೊಡೋ ಪ್ರಯತ್ನವನ್ನ ಮಾಡಿದ್ದಾರೆ. ಇದು ಹಗರಣಗಳ ಸರ್ಕಾರ, ಲೂಟಿಕೋರ ಸರ್ಕಾರ. ಜನ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಭಾಗ್ಯಗಳನ್ನು ನಂಬಿ ಓಟ್ ಕೊಟ್ವಿ, ಭಾಗ್ಯನೂ ಇಲ್ಲ, ಅಭಿವೃದ್ಧಿನೂ ಇಲ್ಲ, ಸಂಕಷ್ಟದ ಪರಿಸ್ಥಿತಿನಲ್ಲಿ ಸ್ಪಂದನೂ ಇಲ್ಲ ಅಂತ ಹೇಳಿ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಜಾಗೃತ ವಿರೋಧ ಪಕ್ಷವಾಗಿ ನಮ್ಮ ರಾಜ್ಯದ ಉಪಾಧ್ಯಕ್ಷರಾದಂತಹ ಸನ್ಮಾನ್ಯ ಹರತಾಳ್ ಹಾಲಪ್ಪನವರು, ಗೌರವಾನ್ವಿತ ಮಾಜಿ ಶಾಸಕರುಗಳಾದ ಕುಮಾರ್ ಬಂಗಾರಪ್ಪನವರು, ಅಶೋಕ್ ನಾಯ್ಕರವರು, ಸಂಸದರಾದ ಬಿ.ವೈ. ರಾಘವೇಂದ್ರ ಅವರು, ಆರ್ಗ ಜ್ಞಾನೇಂದ್ರ ಅವರು, ಚನ್ನಬಸಪ್ಪನವರು, ವಿಧಾನ ಪರಿಷತ್ ಸದಸ್ಯರಾದ ಡಿ.ಎಸ್. ಅರುಣ್ ಅವರು, ಸರ್ಜಿ ಅವರು, ಈ ಎಲ್ಲರೂ ಒಳಗೊಂಡಂತೆ ಕಾರ್ಯಕಾರಿಣಿಯನ್ನ ನಡೆಸಿ ಈ ಅತಿವೃಷ್ಟಿಗೆ ಸಂಬಂಧಪಟ್ಟಂತೆ ನಿರ್ಣಯ ಮಾಡಿ ಜಿಲ್ಲಾಧಿಕಾರಿಗಳ ಗಮನ ಸೆಳೀತಕ್ಕಂಥ ಕೆಲಸವನ್ನ ಜಾಗೃತ ವಿರೋಧ ಪಕ್ಷವಾಗಿ ಈಗಾಗಲೇ ಮಾಡಿದೆ. ವಿಶೇಷವಾಗಿ ಸಂಸದರು ಅಧಿಕಾರಿಗಳ ಸಭೆ ನಡೆಸಿ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಸ್ಥಳೀಯವಾಗಿ ಗಣೇಶ್ ಪ್ರಸಾದ್ ರವರ ನೇತೃತ್ವದಲ್ಲಿ ನಗರಸಭಾ ಸದಸ್ಯರು ನಿನ್ನೆ ಟ್ರೀಟ್ಮೆಂಟ್ ಪ್ಲಾಂಟ್ಗೆ ವಿಸಿಟ್ ಮಾಡಿ ನೀರು ಬರ್ತಾ ಇರಲಿಲ್ಲ, ಅಧಿಕಾರಿಗಳ ಗಮನ ಸೆಳೆದಿದ್ದಾರೆ. ಟ್ಯಾಂಕರ್ನಲ್ಲಿ ನೀರು ಕುಡಿಸಿದ್ದಾರೆ. ಈ ಕಾರ್ಯ ಬಿಜೆಪಿಯದ್ದೇ ಹೊರತು ಆಸ್ ಅಡ್ಮಿನಿಸ್ಟ್ರೇಟರ್ ಸರ್ಕಾರದ ಭಾಗವಾಗಿ ಕಾಂಗ್ರೆಸ್ನವರ ಕೊಡುಗೆ ಅದರಲ್ಲಿ ಏನಿಲ್ಲ. ಅದರ ಮಧ್ಯೆ ಇವತ್ತು ಜನರಿಗೆ ಸ್ಪಂದಿಸಬೇಕೇ ವಿನಃ ಕೇವಲ ಹೋರಾಟ, ವಿರೋಧ ಹೇಳಿಕೆ ದಾಖಲಿಸೋದು ಒಂದೇನೇ ಕಾರ್ಯ ಆಗಬಾರ್ದು ಅಂತ ಹೇಳಿ ನಮ್ಮ ಸಂಘಟನೆಯ ಎಲ್ಲ ನಗರಸಭಾ ಸದಸ್ಯರು ಎಲ್ಲಿ ಸ್ವಚ್ಛತೆ ಇಲ್ವೋ ಆ ಸ್ವಚ್ಛತೆ ಮಾಡಿಸ್ಲಿಕ್ಕೋಸ್ಕರ ಹಳ್ಳಿಯ ಕಾರ್ಮಿಕರನ್ನು ಕರೆಸಿ ಎಲ್ಲ ಕಡೆಗೆ ಸ್ವಚ್ಛತೆ ಮಾಡಿಸ್ತಕ್ಕಂಥ ಕೆಲಸವನ್ನು ಕೂಡ ಪೌರ ಕಾರ್ಮಿಕರೊಂದಿಗೆ ಮಾಡಿಸ್ತಾ ಇದ್ದಾರೆ. ಕುಡಿಯೋ ನೀರನ್ನ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಹೇಳಿದಾಗೆ ಇದನ್ನ ತೀವ್ರ ಒತ್ತಡ ಮಾಡಿ ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ ಅಂತ ನಾವು ಸುಮ್ಮನೆ ಕೂರೋ ಪ್ರಶ್ನೆ ಇಲ್ಲ. ಜನರ ಕಣ್ಣೀರು ನೋಡಿಸೋದಕ್ಕೆ ಬಿಜೆಪಿ ಏನ್ ಮಾಡಬೇಕು ಆ ಕಾರ್ಯವನ್ನ ನಿರ್ವಹಿಸಿ. ಬಿಜೆಪಿ ಮಹಿಳಾ ಪ್ರಮುಖರಾದ ಡಾಕ್ಟರ್ ರಾಜನಂದಿನಿ ಕಾಗೋಡು ಮಾತನಾಡಿ, ಕಾಗೋಡ ಕುಟುಂಬವನ್ನ ಒಡೆದ್ರು ಅಂತ ಇವತ್ತು ಒಂದು ಸ್ಪಷ್ಟನೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನಾನು ನನ್ನ ನಿರ್ಧಾರವನ್ನ ಸ್ವಂತವಾಗಿ ತಗೊಳ್ಳೋ ಅಂತ ಕೆಪಾಸಿಟಿ ನನಗಿದೆ. ತಂದೆಯವರು ಈಗ ಕುಟುಂಬ ಒಡೀತು ಅಂತ ಅದಿದ್ರೆ ಅವ್ರು ಒಟ್ಟು ಕೂಡ್ಸಕ್ಕೆ ಅವರು ಪ್ರಯತ್ನ ಪಡ್ತಿದ್ರಲ್ಲ, ಒಡ್ದೇ ಇಲ್ಲ ಅಂದಾಗ ಈ ಪ್ರಶ್ನೆನೇ ಬರೋದಿಲ್ವಲ್ಲ. ಯಾಕೆ ಪದೇ ಪದೇ ಇದನ್ನ ಹೇಳ್ತಾರೆ ನನಗೆ ಗೊತ್ತಾಗ್ತಾ ಇಲ್ಲ. ಎಷ್ಟು ಸಾರ್ವಜನಿಕವಾಗಿ ಕೆಲಸಗಳು ಆಗೋದು ಬಾಕಿ ಇದಾವೆ, ಅದ್ರ ಬಗ್ಗೆ ಚಿಂತನೆ ಮಾಡ್ಲಿ. ನಮ್ಮ ಕುಟುಂಬದ ಬಗ್ಗೆ ಯಾಕೆ ಅಷ್ಟು ಚಿಂತೆ ಮಾಡ್ತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಮಾತಾಡಕ್ಕೆ ಟಾಪಿಕ್ ಸಿಗ್ತಾ ಇಲ್ವೋ ಯಾವ ಕಾರಣ ಅಂತ ಗೊತ್ತಾಗ್ತಾ ಇಲ್ಲ. ನನ್ನ ನಿರ್ಧಾರವನ್ನ ಪ್ರಶ್ನೆ ಮಾಡೋ
ಸೇಡ ಸೇಡ ಅಲ್ಲ, ಇದು ಪದೇ ಪದೇ ಇದನ್ನೇ ತೆಗಿತಾರಲ್ಲ. ಈಗ ನಾನು ಈ ಪಕ್ಷಕ್ಕೆ ಸೇರಿ 1 ವರ್ಷ 3.5 ತಿಂಗಳಾಯ್ತು. ಇನ್ನು ಏನು ಕುಟುಂಬ ಹೊಡೆದಿದ್ರೆ ನಾವ್ ಯಾಕೆ ಎಲ್ಲ ಒಟ್ಟಿಗೆ ಇರ್ತಿದ್ವಿ? ಎಲ್ಲರೂ ಬಂದು ನೋಡಿರೋದ ಅಂತ ಇದು ಸೇರಿ ಅದು ನಮ್ಮ ಅದೇ ಅದರಿಂದ ಆಗತ್ತಾ? ಯಾವುದೇ ಒಂದು ಸಾಮಾಜಿಕ ಸಮಸ್ಯೆಗೆ ನಾವು ಸೊಲ್ಯೂಷನ್ ಕೊಡಬೇಕು ಅಂತ ನಮ್ಮ ಕುಟುಂಬದ ಸಮಸ್ಯೆನ ನಾವು ಪಬ್ಲಿಕ್ ಅಲ್ಲಿ ಸಾಲ್ವ್ ಮಾಡ್ಬೇಕಾ? ಅದ್ ನಾವು ಮನೆಯೊಳಗೆ ಮಾಡ್ಕೊಳಕ್ ಬರಲ್ವಾ? ರಾಜೇಶ್, ನಮ್ಮ ಇಚ್ಛಾಶಕ್ತಿ ಏನಿದೆ ಎಲ್ಲ ಆಗಲ್ವಾ? ಅಲ್ಲಿ ಇರಲ್ಲ, ಬೇರೆ ಕಡೆ ಹೋಗೋದು ಸಹಜ. ಇಲ್ಲ, ಇದು ಪದೇ ಪದೇ ಅದನ್ನ ಟಾಪಿಕ್ ಅಂತ ತೆಗಿತಾರೆ. ಕುಟುಂಬ ಒಡೆಯೋ ಪ್ರಶ್ನೆ ಬರಲ್ಲ. ನಾವು ನಾಯಕತ್ವ ಒಪ್ಪಿ ಆ ಕಡೆ ಹೋಗಿದೀವಿ. ಎಲ್ಲಿ ಕೆಲಸಗಳು ಮಾಡಕ್ ಸಾಧ್ಯತೆ ಇದೆ, ನಮಗೆ ಫ್ರೀಡಮ್ ಇದೆಯೋ ಅಲ್ಲಿ ನಾವು ಇರೋ ಅಂಥದ್ದು ಎಲ್ಲ ಮನುಷ್ಯನ ಸಹಜ ಪ್ರವೃತ್ತಿ. ಅದು ಆ ತರ ಮಾಡಿದ್ವಿ. ಅದ್ರದ್ದು ಯಾರು ಒಂದು ಕುಟುಂಬದ ಪ್ರಶ್ನೆ ಇಲ್ಲಿ ಬರೋದಿಲ್ಲ. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ರತ್ನಾಕರ್ ಹೊನಗೋಡು ಮಾತನಾಡಿ, ನಮ್ಮಂತರು ತಿಮ್ಮಪ್ಪನ ಮಗಳಂತರು ಈ ಪಕ್ಷ ಕಟ್ಟಿ ಸಂಘಟನೆ ಮಾಡಿ ಆಕಾಂಕ್ಷಿಗಳಿದ್ದಂತರು ಹೋಗಿ ಇಂಥವ್ರು ನಾಯಕತ್ವ ಕೊಡಲ್ಲ ಅನ್ನೋದಕ್ಕೋಸ್ಕರ ಆಗೋಡ್ ತಿಮ್ಮಪ್ಪನ ಇವರು ಪಕ್ಷ ಅವ್ರ ನಾಯಕತ್ವ ಕೊಡ್ತಾರೆ ಅಂತ ಬಂದ್ಬಿಟ್ರೆ ಬೇರೆ. ಯಾಕಂದ್ರೆ ಅವರು ಡಾಕ್ಟರ್ ಆಗಿ ಅವರು ಒಬ್ಬ ಆಕಾಂಕ್ಷಿ ಆಗಿ ಆಗೋಡ್ ತಿಮ್ಮಪ್ಪನ ಮಗಳಾಗಿತ್ತು. ಆ ದೃಷ್ಟಿಯಿಂದ ಅಲ್ಲಿ ಕೊಡೋದಕ್ಕಾಗಿ ಇಂಥವ್ರ ನಾಯಕತ್ವದ ಜೊತೆ ನಾವೇ ಇರ್ಬೇಕು ಅನ್ನೋದಕ್ಕೋಸ್ಕರ ಬಿಟ್ಟು ಬಂದ್ವಿ. ಯಾಕಂದ್ರೆ ಅನೇಕ ಜನ ಈ ತಾಲೂಕಿಗೆ, ಜಿಲ್ಲೆಗೆ, ರಾಜ್ಯಕ್ಕೆ ಚಿಂತನೆ ಮಾಡೋರು, ಅಭಿವೃದ್ಧಿ ಮಾಡೋ ಸಂಪರ್ಕ ಇಟ್ಟಿದ್ದಾರೆ. ಆಗೋಡ್ ತಿಮ್ಮಪ್ಪನ ಜೊತೆ ಇದ್ದಂತರು. ಹಾಗಾಗಿ ನಾವೆಲ್ಲ ಇವರು ಅಭಿವೃದ್ಧಿ ಮಾಡಿದ್ ನೋಡಿದ್ವು. ಆ ದೃಷ್ಟಿಯಿಂದ ಇಂಥವ್ರ ಜೊತೆ, ಯಾಕಂದ್ರೆ ಇವ್ರು 8 ವರ್ಷ ನಾವು 9 ವರ್ಷ ನೋಡಿದ್ವಿ. ಆ ಕಾರಣಕ್ಕೋಸ್ಕರ ಅವರೊಬ್ಬರೇ ಬಂದಿಲ್ಲ, ಅವ್ರ ಜೊತೆ ಸುಮಾರು ಜನ ಮುಖಂಡರುಗಳು ಕಾಂಗ್ರೆಸ್ ಅಲ್ಲಿ ಬಂದು ಮುಂದಿನ ದಿನಗಳಲ್ಲಿ ಸಾಕಷ್ಟು ಜನ ಬರೋರಿದ್ದಾರೆ ಈ ನಾಯಕರ ವಿರುದ್ಧ. ಗೋಷ್ಠಿಯಲ್ಲಿ ದೇವೇಂದ್ರಪ್ಪ ಯಲಕುಂಡ್ಲಿ, ಕೆಆರ್ ಗಣೇಶ್ ಪ್ರಸಾದ್, ಮಲ್ಲಿಕಾರ್ಜುನ ಹಕ್ರೆ, ಕೆಜಿ ಪ್ರಶಾಂತ್, ಬರ್ಮಪ್ಪ ಅಂದಾಸುರ, ವಿ ಮಹೇಶ್, ಗಿರೀಶ್ ಗೌಡ, ಸತೀಶ್ ಕೆ, ಸುವರ್ಣ ಟೀಕಪ್ಪ, ಜಿಕೆ ಭೈರಪ್ಪ, ಬಿಟಿ ರವೀಂದ್ರ, ಸತೀಶ್ ಕೆ, ರಾಯಲ್ ಸಂತೋಷ್ ಇನ್ನಿತರರು ಹಾಜರಿದ್ದರು. ಬೆಲ್ಜಿಯಂ ದೇಶಕ್ಕೆ ಮಗಳ ಮನೆಗೆ ಹೋಗಿರುವ ಶಾಸಕ ಗೋಪಾಲಕೃಷ್ಣ ಬೇಳೂರು ಮಂಗಳವಾರ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಧಿಕಾರಿಗಳ ಸಭೆ ನಡೆಸಿದರು. ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧದಲ್ಲಿ ನಡೆದ ಅಧಿಕಾರಿಗಳ ಸಭೆಯಲ್ಲಿ ಮಳೆಯಿಂದ ಸಂಕಷ್ಟಕ್ಕೀಡಾದ ಜನರಿಗೆ ತಕ್ಷಣ ಸ್ಪಂದಿಸುವಂತೆ ಶಾಸಕರು ಸೂಚನೆ ನೀಡಿದರು. ಅದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು. ನಮ್ಮ ಪರಂಪರೆ ಆಸ್ಪತ್ರೆ ಬಂದಾಗ ಅಲ್ಲಿ ಸರಿಯಾಗಿ ಮೇಂಟೈನ್ ಮಾಡ್ಬೇಕು ಪರಂಪರೆ. ಯಾವುದೇ ರೀತಿಯ ತೊಂದರೆ ಆಗಬಾರ್ದು. ಅದು ಅಷ್ಟೇ, ಹೊಸದಾಗಲು ಅಷ್ಟೇ. ಹೊಸದಾಗಲು ಬೇರೆ ಇದೆಯಾ? ಆಗಿದೆ. ಓಕೆ, ಅದಷ್ಟೇ ಪರಂಪರೆ. ನಿಮ್ದು ಬಹಳ ಮುಖ್ಯವಾದಂತ ಕೆಲಸ. ಡೆಂಗ್ಯೂ ನಿಯಂತ್ರಣ ಆಗಬೇಕು, ಯಾರಿಗೂ ತೊಂದರೆ ಆಗಬಾರ್ದು. ಆ ರೀತಿಯ ಎಲ್ಲ ರೀತಿಯ ಸಹಕಾರ ಕೊಡ್ಬೇಕಲ್ಲ. ಓಕೆ ಸರ್, ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್. ಈ ಕಳೆದ ಒಂದು ವಾರದಿಂದ ತುಂಬಾ ಹೆವಿ ರೈನ್ ಆಗ್ತಿತ್ತು ಸರ್. ನಿನ್ನೆಯಿಂದ ಸ್ವಲ್ಪ ಹಿಮ್ಮುಖ ಆಗಿದೆ ಸರ್. ಹಾಗಾಗಿ ಈಗ ಮನೆಗಳ ಬೀಳುವಂತ ಪ್ರಮಾಣಗಳು ಈಗ ನಮ್ಗೆ ಹೆಚ್ಚು ಕಂಡು ಬರ್ತಾ ಇದೆ ಸರ್. ಈಗಾಗಲೇ ನಮಗೆ ನಮ್ಗೆ ರಿಪೋರ್ಟ್ ಆದಂತ ಮನೆಗಳು 50 ಸರ್. ಮನೆ ತಕ್ಷಣ ದುಡ್ಡು ಕೇಳಿದ 10,000 ರೂಪಾಯಿ ಕೊಡ್ತಾ ಇದ್ದೀವಿ ಸರ್. ಮನೆ ಬಿದ್ದವರಿಗೆ ಈಗ ನಾವು 5,000 ರೂಪಾಯಿನ ನಾವು ನಿನ್ನೆ 3 ಕೊಟ್ಟಿದ್ದೀವಿ ಸರ್. ಆಮೇಲೆ ಹೌದು ಸರ್. ಹಾ ಸರ್. ಈಗ ಎಲ್ಲಿ ಸರ್ ಎಲ್ಲ ಅನಧಿಕೃತ ಮನೆಗಳು ಹೆಚ್ಚಿಗೆ ಇದಾವೆ ಸರ್. ಅನಧಿಕೃತ ಮನೆಗಳದ್ದು ಇದಾಗ್ತದೆ. ಅಧಿಕೃತ ಮನೆಗಳಿಗೆ ತಕ್ಷಣ ಕೊಡ್ತಾ ಇದ್ದೀವಿ ಸರ್. ಈಗ ನಾವು 9 ಮನೆ ಅಧಿಕೃತ ಮನೆಗಳಿಗೆ ಪೇಮೆಂಟ್ ಮಾಡಿದ್ವಿ ಸರ್. 1 ಮನೆ ಮಾತ್ರ ಪೂರ್ಣ ಪ್ರಮಾಣದಲ್ಲಿ ಹಾನಿ ಆಗಿತ್ತು. ಅದನ್ನ ನಿನ್ನೆ ಕೊಡ್ತೀವಿ ಸರ್ ಮನೆ ಉಸ್ತುವಾರಿ ಸಚಿವರಿಂದ. ಅದೇ ರೀತಿ ಸರ್ ನಮ್ಮಲ್ಲಿ ಈಗ ಒಟ್ಟು ಕೊಟ್ಟಿಗೆ ಮನೆ 26 ಹಾನಿ ಆಗಿದೆ ಸರ್. ರಿಪೋರ್ಟ್ ಆಗಿರೋದು 14 ಮನೆಗಳಿಗೆ ಪೇಮೆಂಟ್ ಮಾಡಿದ್ವಿ ಸರ್.
ಅದೇ ರೀತಿ ಪ್ರಾಣಿ ಹಾನಿಯಾಗಿದ್ದು ಇವತ್ತು FIR ಇದೆ ಸರ್, ಅದನ್ನು ಪೇಮೆಂಟ್ ರೆಡಿ ಮಾಡ್ತಾ ಇದ್ದೀವಿ. ಏನ್ ಪ್ರಾಣಿ? ಜಾನುವಾರು ಆಕಳ. ಹೌದು ಸರ್. ಎಮರ್ಜೆನ್ಸಿ ಅಂಗಡಿ ಮತ್ತೆ ಎಲ್ಲ ಮನೆ ಬಿದ್ದ ತಕ್ಷಣ ಮಾರ್ಜಿನ್ ಮಾಡಿಬಿಟ್ಟು ಅವ್ರಿಗೆ ಏನೇನ್ ಸಿಗ್ಬೇಕು ಎಲ್ಲ ಸೌಲಭ್ಯಗಳಿಗೆ ಸರ್ಕಾರಕ್ಕೆ ಕಳಿಸ್ಕೊಡ್ಬೇಕು ತಕ್ಷಣ. ಎಸ್ ಸರ್. ಅನಧಿಕೃತ ಮನೆಗಳಿಗೆ ಫುಲ್ಲಿ ಡ್ಯಾಮೇಜ್ ಆದ್ರೆ ಅವರಿಗೆ 5,000 ಅನುದಾನವನ್ನು ಎಲ್ಲರಿಗೂ ಕೊಡ್ತಾರೆ ಅಂತ ಹೇಳಿದ್ದಾರೆ ಸರ್ ನಿನ್ನೆ ಬಿಸಿನಲ್ಲಿ. ಅದರ ಸಾರ್ವಜನಿಕರಲ್ಲಿ 14 ಕಿಲೋಮೀಟರ್ ಆಗುತ್ತೆ. ಇನ್ನು ಸೇತುವೆ ಬಂದ್ರೆ ಸಾರ್ವಜನಿಕದಲ್ಲಿ 11 ಸೇತುವೆಗಳು ದುರಸ್ತಿ ಆಗಬೇಕಾಗಿದೆ ಸರ್. 8 ಕೆರೆಗಳು ನಮ್ಮಲ್ಲಿ ದುರಸ್ತಿ ಆಗಿದೆ ಸರ್. ಹೆದ್ದಾರಿ ಕೂಡ ಕೆರೆ ಒಂದು ಏನಿದೆ ಬೇಜಾರಾಗಿ ಒಂದು ಸೈಡ್ ಬ್ರೀಚ್ ಆಗಿದೆ ಸರ್. ಅದಕ್ಕೆ ಸ್ಯಾಂಡ್ ಬ್ಯಾಗ್ಸ್ ನ ಲೈಫ್ ಪ್ರಿವೆಂಟ್ ಮಾಡಲಿಕ್ಕೆ ಮತ್ತೆ ವೇಟ್ರಿ ಅನ್ನ ಕಟ್ ಮಾಡ್ಲಿಕ್ಕೆ ಅಂತ ಹೇಳಿದ್ರು ಸರ್. ಇವತ್ತೆಲ್ಲ ಮಾಡಿದೆ ಸರ್. ಕೆರೆ ಸೇವೆ ನೋಡಿ, ತಕ್ಷಣ ಅಲ್ಲಿ ಯಾರಿದ್ದಾರೆ ನಮಗೆ ಇರ್ತಾರೆ ಅಥವಾ ಯಾರು ಇಟ್ಕೊಳ್ಳಿ, ತಕ್ಷಣ ಆತನ ಕೆರೆ ಒಡ್ಡುವುದನ್ನು ಬಂದ್ರೆ ಅದಕ್ಕೆ ಅಡ್ವಾನ್ಸ್ ಮಾಡಕ್ ನೀವು ಅವಕಾಶ ಇದೆ, ನೀವು ಮಾಡಿಸ್ಬಿಡಿ. ಯಾವುದೇ ಹಾನಿಯಾಗಿ ಬಿಡಬೇಡಿ. ತಕ್ಷಣ ಅಥವಾ ಒಂದು ಸಣ್ಣ ಸೇತುವೆ ಏನಾದ್ರು ಕೊಚ್ಚಲು ಹೋದ್ರೆ ತಕ್ಷಣ ರೆಡಿ ಆಗಕ್ಕೆ ನೀವು ತಯಾರಾಗಿರ್ಬೇಕಲ್ಲ. ಜೈಲಿ ಒಂದು ಕೆರೆ ಅದೇ ಸರ್, ಅದನ್ನ ನಾವು ಅಟೆಂಡ್ ಮಾಡಿದ್ವಿ ಸರ್. ಎಲ್ಲರಿಗೂ ಕೂಡ ಎಲ್ಲರೂ ಅಟೆಂಡ್ ಮಾಡಿ ಅದನ್ನ ರೆಡಿ ಮಾಡಿದ್ವಿ, ಮಾಡಿಸ್ಬಿಡಿ. ಎಲ್ಲರಿಗೂ ಕೂಡ ಏನು ನೋಡ್ಬಿಟ್ಟು ಅದು ಆಗೋದಿದ್ರೆ ಮಾಡಿಸ್ಬಿಡಿ ತಕ್ಷಣ. ಇಲ್ಲ ಮಾಡ್ತಾ ಇದ್ದಾರೆ ಸರ್. ಕೆರೆಗಳಿಗೆ ಸ್ವಲ್ಪ ಡ್ಯಾಮೇಜ್ ಆದ್ರೂ ಅವ್ರು ಹೊರಟೋಗ್ಬಿಡ್ತಾನೆ ಅದು ಅಲ್ವಾ? ಏನು ಡ್ಯಾಮೇಜ್ ಇದ್ರೆ ತಕ್ಷಣ ಅಡ್ವಾನ್ಸ್ ಆಗಿ ಅಡ್ವಾನ್ಸ್ ಮಾಡಿಸ್ಬಿಡಿ. ಏನ್ ತೊಂದರೆ ಇದೆ ಯಾರು ಯೂಸ್ ಮಾಡಕ್ ಹೋಗ್ಬೇಡಿ. ಏನೇ ಆದ್ರೂ ಕೆಲಸ ತಕ್ಷಣ ಮಾಡಿ ಮುಗಿಸ್ಬಿಡ್ಬೇಕು. ನಿಮ್ಮಲ್ಲಿ ಅಷ್ಟೇ ಸಾಗರ ನಗರಸಭೆ ಸಾಗರ ನಗರಸಭೆ ಸರ್ ಮನೆ ಎಷ್ಟು ಹಾನಿ ಆಗಿದಾವೆ ಏನು ಅಂತ ಹೇಳಿ. ನಮಸ್ತೆ ಸರ್. ಒಳ್ಳೆ ಬಂದಿದ್ದೀರಿ ಅಷ್ಟೇ. ನನ್ನ ಕುಟುಂಬದ ಬಂದಿದ್ದೀವಿ. ಯಾವ ಭೋಜಿ ಮಸ್ತಿ ಮಾಡಕ್ ಬಂದಿಲ್ಲ ಇಲ್ಲಿ. ಯಾಕಂದ್ರೆ ಹೋದ ವರ್ಷ ಬರಗಾಲ ಇತ್ತು, ಬರ್ಲಿಕ್ಕೆ ಆಗಿರ್ಲಿಲ್ಲ. 1 ವರ್ಷ ಆಯ್ತು ಮಗಳ ಮದುವೆಯಾಗಿ ಮಗಳ ನೋಡ್ಲಿಕ್ಕೆ ಬರಕ್ ಆಗಿರ್ಲಿಲ್ಲ. ಈಗ ಮಗಳನ್ನ ನೋಡ್ಲಿಕ್ಕೆ ಅಂತ ಬಂದ್ರೆ ಸ್ವಲ್ಪ ಮಳೆ ಜಾಸ್ತಿ ಆಗಿದೆ ಬಂದಿದೆ. ಎಲ್ಲ ಅಧಿಕಾರಿಗಳಿಗೆ PAಗಳಿಗೆ ಎಲ್ಲರಿಗೂ ಹೇಳಿದ್ದೆ. ದಿನನಿತ್ಯ ನಾನೆಲ್ಲ ಅಧಿಕಾರಿಗಳ ಜೊತೆಗೆ ನಮ್ಮ PAಗಳಿಗೆ ನಮ್ಮ ಸ್ಪೆಷಲ್ ಆಫೀಸರ್ ಜೊತೆಗೆ ದಿನ ಸಂಪರ್ಕದಲ್ಲಿದ್ದೆ. ಅದು ಹೌದೌದು. ಯಾಕಂದ್ರೆ ಇಲ್ಲಿ ವೆದರ್ ಆಗಿತ್ತು, ಬೇಗ ಹೋಗ್ತಾ ಇತ್ತಲ್ಲ, ಮುಂಚೆ ಬುಕ್ ಮಾಡಿದ್ದೆ. ಆಮೇಲೆ ಅನ್ವೇಷಣೆ ಶುರುವಾಯಿತು. ಇಲ್ಲಿ ನನ್ನ ಪರವಾಗಿ ಸರ್ಕಾರ ಇದೆ, ಮಂತ್ರಿಗಳಿದ್ದಾರೆ. ಮಂತ್ರಿಗಳಿಗೆ ಹೇಳಿದ್ದೀನಿ ಸಾಗರದ ಯಾವುದೇ ಸಮಸ್ಯೆ ಬಂದ್ರೆ ನೀವೇ ನೋಡ್ಬೇಕಂತ ಮಾನ್ಯ ಮಧುಮಂಗಲ ಮುಖ್ಯ ಹೇಳಿದ್ದೀನಿ. ಸರ್, ಏನಾದ್ರು ಸಭೆಯಲ್ಲಿ ನಮ್ಮ ಕ್ಷೇತ್ರಕ್ಕೆ ಆಗ್ಬೇಕಾಗಿರೋ ಕೆಲಸಗಳ ಬಗ್ಗೆ ಕ್ವಶನ್ ಏನಾದ್ರು ಕೊಟ್ಟಿದ್ರ ಸರ್ ತಾವು? ಕ್ವಶನ್ ಕೊಟ್ಟಿದ್ದೀನಿ. ಸರ್, ಈ ಮುಖ್ಯ ವ್ಯಕ್ತಿಗಳಲ್ಲಿ ಅನಧಿಕೃತ ಮನೆಗಳಿಗೆ ಪರಿಹಾರ ಕೊಡಬೇಕು ಅದ್ರ ಬಗ್ಗೆ ನಿಯಮಗಳ ಸ್ಪಷ್ಟವಾಗಿ ಇರೋದ್ರಿಂದ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಹೆಚ್ಚಿನ ಮನೆಗಳು ಹತ್ತತ್ರ ಖಾತೆಯಲ್ಲಿರೋ ಮನೆಗಳೇ ಬಿದ್ದಿವೆ. ಬರೀ 5,000 ರೂಪಾಯಿ ಅದು ಯಾವುದು ಸಾಕಾಗ್ತಾ ಅದೊಂದು ಸಮಸ್ಯೆ. ತಹಶೀಲ್ದಾರ್ ಚಂದ್ರಶೇಖರ್ ನಾಯ್ಕ್, ಕಾರ್ಯನಿರ್ವಹಣಾಧಿಕಾರಿ ಗುರುಕೃಷ್ಣ ಶೆಣೈ, ಪೌರಾಯುಕ್ತ HK ನಾಗಪ್ಪ, ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ ಇನ್ನಿತರರು ಹಾಜರಿದ್ದರು. ಸಾಗರದ ಜಯಚಾಮರಾಜೇಂದ್ರ ವೃತ್ತದ ಪೊಲೀಸ್ ಠಾಣೆ ಪಕ್ಕದಲ್ಲಿ ಬೃಹತ್ ಮರವೊಂದು ಕಾರಿನ ಮೇಲೆ ಉರುಳು ಬಿದ್ದ ಘಟನೆ ಸೋಮವಾರ ನಡೆದಿದೆ. ಕಾರನ್ನು ನಿಲ್ಲಿಸಿ ಆಸ್ಪತ್ರೆಗೆ ಹೋಗಿದ್ದಾಗ ಈ ಘಟನೆ ಸಂಭವಿಸಿದೆ. ತಕ್ಷಣ ಸ್ಥಳೀಯರು ಕಾರಿನ ಮೇಲೆ ಬಿದ್ದ ಮರವನ್ನು ತೆರವು ಮಾಡಿದ್ದಾರೆ. ಮರ ಬಿದ್ದ ರಭಸಕ್ಕೆ ಕಾರು ನಜ್ಜುಗುಜ್ಜಾಗಿ ಹೋಗಿದೆ. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.